ಅಣ್ಣಾಸಾಹೇಬ್ ಜೊಲ್ಲೆ ಅವರು DCC ಬ್ಯಾಂಕ್ನಿಂದ ರೈತರಿಗೆ ಸಾಲ ಕೊಟ್ಟರೆ ಇದು ಅಭಿವೃದ್ಧಿ ಹಂಗೆ ಹೇಳಿಲ್ಲ, ಲಿಮಿಟ್ ಇದೆ ಅದಕ್ಕೊಂದು. ಆ ಲಿಮಿಟ್ವರೆಗೆ ನಾವು ಕೊಡೋಣ, ಕೊಟ್ಟ ಮ್ಯಾಗ ಕಮರ್ಷಿಯಲ್ ಕೊಡೋಣ. ಬೇರೆ ಬ್ಯಾಂಕೆಲ್ಲ ಕಮರ್ಷಿಯಲ್ ಕೊಡ್ತಾರೆ ಅವ್ರು ಹೇಳಿದ ಉದ್ದೇಶ ನನಗೆ ಗೊತ್ತಿದ್ದಾಗ ಅವ್ರಿಗೆ ಗೈಡ್ಲೈನ್ಸ್ ಇದೆ. RBIದವರು ನಬಾರ್ಡ್ದವರು ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, ಇಷ್ಟು ನೀವು ಕೊಡಲೇಬೇಕು ರೈತರಿಗೆ. ಅದು ಕೊಟ್ಟ ಮ್ಯಾಗೆ ಉಳಿದಿದ್ದು ಈಗ ಹೆಂಗಾರು ಆಲ್ರೆಡಿ ಕೊಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾರೆ, ಮೆಡಿಕಲ್ ಕಾಲೇಜಿಗೆ ಕೊಟ್ಟಿದ್ದಾರೆ, ಹೋಟೆಲಿಗೆ ಕೊಟ್ಟಿದ್ದಾರೆ, ಮಾಲಿಗೆ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳುವಂಥ ಉದ್ದೇಶ ರೈತರಿಗೆ ಎಷ್ಟು ನಮಗೆ ಕೋಟ ಇದೆ ಅಷ್ಟು ಕೊಡೋಣ ಅಷ್ಟೇ. ಯಾಕಂದ್ರೆ ಅವರು ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋಲ್ಲ. ಒಂದು ರೈತರಿಗೆ ಇಷ್ಟು ಕೊಡಬೇಕಂತ RBI ಗೈಡ್ಲೈನ್ಸ್ ಇದೆ, ನಬಾರ್ಡ್ಸ್ ಗೈಡ್ಲೈನ್ಸ್ ಇದೆ, ಅಷ್ಟು ಕೊಡ್ತಾರೆ, ಕೊಡಲೇಬೇಕು. ಯಾಕಂದ್ರೆ ಅದು ರೈತರ ಬ್ಯಾಂಕ್ ಅದು. ರೈತರಿಗೆ ಕೊಟ್ಟರೆ ಲಾಸ್ ಅಂತ ಹೇಳಿ ಲಾಸ್ ಇದೆ ಅಂತ ಹೇಳಿ ಅದು ಆಪರೇಷನ್ ಕಾರಣ ಇದೆ ರೈತರಿಗೆ. ಲಾಸ್ ಆದರೂ ಕೊಡಬೇಕೆ, ಲಾಸ್ ಇಲ್ಲಕ್ಕೂ ಕೊಡಬೇಕು. ಯಾಕಂದ್ರೆ ರೈತರದ್ದು ಅದು ಅವರು ಲಾಸ್ ಇದ್ರೂ ಕೊಡಬೇಕು. ಅದು ಅವ್ರ ಡ್ಯೂಟಿ ಅಲ್ಲ, ಅದು ಅದಕ್ಕೆ ತುಂಬಲಿಕ್ಕೆ ನೋಡಲಿಕ್ಕೆ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಅವ್ರು ನೋಡ್ಕೊತಾರೆ. ಅಷ್ಟು ಕೊಟ್ಟ ಮ್ಯಾಗ ನಾವು ಬೇರೆ ಕೊಡೋಣ ಅಂತ ಅವ್ರು ಹೇಳಿರ್ಬೇಕಂತ ನನ್ನ ಭಾವನೆ. ಲಾಸ್ ಆದರೂ ಕೊಡಬೇಕು, ಅದೇನು ಪ್ರಶ್ನೆ ಇಲ್ಲ. ಸಾಲ ಮಿತಿಯನ್ನು ಹೆಚ್ಚು ಮಾಡಬೇಕು, 1 ಲಕ್ಷದ ಅದಲ್ಲ, ಅದು ಅಲ್ಲಿ ಕೇಳಬೇಕು. RBI ನಬಾರ್ಡ್ದವರು ಹೆಚ್ಚು ಮಾಡಬೇಕು, ಇವ್ರು ಮಾಡಲಿಕ್ಕೆ ಅಧಿಕಾರ ಇಲ್ಲ. ನಿನ್ನೆ ಚಂದ್ರ ಜಟ್ಟಿಗಳಿವರು ಶಿವಕುಮಾರ್ ಅವರಿಗೆ ಒಳ್ಳೆ ಸುದ್ದಿ ಭಾಳ ಬೇಗ ಬರಲಿದೆ, ಎಲ್ಲ ಫಲಪ್ರದ ಮಾತುಕತೆ ಫಲಪ್ರದ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ. ಸಮಯ ಹತ್ತಿರ ಬಂದಿದೆ, ಶುಭಗಳಿಗೆ ಹತ್ತಿರ ಬಂದಿದೆ. ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವೇನು ರಿಯಾಕ್ಟ್ ಮಾಡೋದಿಲ್ಲ. ಅದು ಬಂದರೆ ಜೂನ್ ಜುಲೈದಾಗ ಬರ್ಬೋದು, ಈಗೇನು ಬರಲಿಕ್ಕಿಲ್ಲ. ಫಸ್ಟ್ ಗ್ರಾಮ ಪಂಚಾಯತಿ ಆದ ನಂತರ ಅದು ಬರ್ಬೋದು. ಸರ್, ಈಗ ಬಜೆಟ್ ಬರ್ತಾ ಇದೆ, ಬೆಳಗಾವಿ ಜಿಲ್ಲೆಗೆ ಮತ್ತೇನೇನು ಕೇಳಬೇಕಂತ ಹೇಳ್ತಾರೆ? ಬೆಳಗಾವಿ ಜಿಲ್ಲೆಗೆ ಎಕ್ಸ್ಟ್ರಾ ಕೇಳಬೇಕಂತೆ. ಹಿಂದಿನ ಯಾವುದು ನಾವು ಎಕ್ಸ್ಟ್ರಾ ಕೇಳಿಲ್ಲ, ನಮ್ಮ ಅನುದಾನದಲ್ಲಿ ಅದು ಆ್ಯಡ್ ಮಾಡ್ತಾಯಿದ್ವಿ. ಸೊ ಬರಲಿ, ನಮಗೆ ಅಲಾಟ್ ಮಾಡಲಿ ಅವರು. ನಮ್ಗೆ ಅಲಾಟ್ ಮಾಡಿದ್ಮೇಲೆ ನಾವು ಅದಕ್ಕೆ ಯಾವುದು ಬೇಕೋ ಕೊಡ್ತೀವಿ. ನಮ್ಮ ಇಲಾಖೆಯಿಂದ ಎಲ್ಲ ರಸ್ತೆ ಬ್ರಿಡ್ಜಸ್ಸು ತೊಳ್ತಾ ಇದ್ದೀವಿ. ಸೊ ನಾವು ಬೆಳಗಾವಿ ಜಿಲ್ಲೆ ಸದ್ಯಕ್ಕೆ ಯಾವುದೂ ಇಲ್ಲ. ಅವರವರು MLAಗಳು ಕೊಡಬೇಕಾಗಿದೆ. ಕೆಲವರು ಆಯಾ ಇಲಾಖೆ ಕೊಟ್ಟಿದ್ದಾರೆ, ಕೆಲವರು ನೇರವಾಗಿ. ಹೆಚ್ಚು ಕೊಟ್ಟದ್ದು ನೀರಾವರಿಗೆ ಕೆರೆ ತುಂಬೋ ಯೋಜನೆ ಕೊಟ್ಟಿದ್ದಾರೆ. ಸೊ ಅದು ಯಾಕಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟದ್ದು ನೇರವಾಗಿ ಅವ್ರು ಕೊಡ್ತಾರೆ. ಸೊ ಅದು ಹೆಚ್ಚು ಡಿಮಾಂಡ್ ಇರೋದು ನೀರಾವರಿ, ಕೆರೆ ತುಂಬೋದು ನಮ್ಮ ಜಿಲ್ಲೆಯಲ್ಲಿ. ಸರ್, ಈಗ ಹಿಡಕಲ್ ಡ್ಯಾಮ್ ಹತ್ರ ಬೃಂದಾವನ್ ಮಾದರಿ ಗಾರ್ಡನ್ ಆಗಬೇಕು, ಗೋಕಾಕ್ ಫಾಲ್ಸ್ ಅಭಿವೃದ್ಧಿ ಆಗಬೇಕು ಅಂತ ಪ್ರಮುಖ ಯೋಜನೆಗಳಿದಾವೆ. ಈ ಬಜೆಟ್ನಾಗ ಏನಾದರೂ ಕೇಳ್ತೀವಿ? ಇಲ್ಲ, ಬಜೆಟ್ನಾಗೆಲ್ಲ ಅಲಾಟ್ ಆದ್ರಾಗ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಇಲಾಖೆಗೆ ಅಲಾಟ್ ಆಗೇ ಆಗ್ತದಲ್ಲ, ಆ ಇಲಾಖೆಗೆ ಅಲಾಟ್ ಆಗೇ ಆಗ್ತದೆ. ಸೊ ಅದನ್ನು ನಾವು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮಗೆ ಯಾವುದು ಇಂಪಾರ್ಟೆಂಟ್ ಇದೆ. ಪ್ರವಾಸೋದ್ಯಮ ಕಾರಿಡಾರ್ ಆಗಬೇಕು, ಹಿಡಕಲ್ ಡ್ಯಾಮು, ಗೋಕಾಕ್ ಫಾಲ್ಸು, ಬಡ್ಸಿನ ಮೆಲ್ಕಿ, ಈ ಥರ ಎಲ್ಲ ಒಂದು ಟೂರಿಸಂ ಕಾರಿಡಾರ್ ಆಗಬೇಕು ಅನ್ನೋಂಥದ್ದು ಬೇಡಿಕೆ ಭಾಳ ದೂರದಿಂದ ಇದೆ. ಅದು ಕರೆಕ್ಟ್ ಅದು. ನೋಡೋಣ, ಯಾವುದಾದ್ರು ಇಲಾಖೆಗೆ ಎಷ್ಟಾಯ್ತು ಅದ್ರ ಮ್ಯಾಗ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರವಾಸೋದ್ಯಮ, ನಮ್ಮ ಇಲಾಖೆ, ಬೇರೆ ಬೇರೆ ಇಲಾಖೆ. ಸೊ ಅದನ್ನು ನಾವು ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಈ ತಿಂಗಳು CM ಅವ್ರು ಬರ್ತಿದ್ದಾರೆ ಕಾಮಗಾರಿ ಇಲ್ಲ, ಇನ್ನೂ ಟೆಂಡರ್ ಆಗಿಲ್ಲ. ಟೆಂಡರ್ ಆಗಬೇಕಲ್ಲ ಇದು. ಈಗ DC ಆಫೀಸ್ ಒಂದು ಟೆಂಡರ್ ಆಗಿದ್ದಾರೆ. ಸೊ ನಮ್ಮ ಫ್ಲೈಓವರ್ ಒಂದು ಟೆಂಡರ್ ಆಗಬೇಕು, ಶಾರ್ಟ್ಲಿ ಆಗ್ತದೆ. ಈ ಸಲ ಮಾರ್ಚ್ ಒಳಗೆ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಇಲ್ಲ, ಬಜೆಟ್ ಆದಮೇಲೆ ಬಿಫೋರ್ ಟೆಂಡರು ಎಲ್ಲ ಒಪಿನಿಯನ್ ತೊಗೋಬೇಕಂತ ಹೇಳಿದ್ರು ಸರ್. ತೊಗೊಂಡಿದ್ದಾರೆ, ಎಲ್ಲ ತೊಗೊಂಡಾರ, NOC ತೊಗೊಂಡಾರ, ಎಲ್ಲ ಮುಗಿಸಿದ್ದಾರೆ. ಸಾರ್ವಜನಿಕರು ಒಂದು ಬುದ್ಧಿಜೀವಿಗಳದು ಸಾರ್ವಜನಿಕರದು ಸಭೆ ಮಾಡ್ರಿ ಅಂತ ತಾವು ಡೈರೆಕ್ಷನ್ ಕೊಟ್ಟಿದ್ರು, ಸಭೆ ಆಗಿಲ್ಲ. ಆ ಸಭೆ ಏನಾಗಿಲ್ಲ. ಇಲಾಖೆವಾರು ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ತೊಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. NOCಗಳು, ಫಾರೆಸ್ಟು, ಮಿಲಿಟ್ರಿ, ಕಾರ್ಪೊರೇಷನು, ಆಮೇಲೆ ನೀರು ಸರಬರಾಜು, PWSS, KSRTC. ಯಾಕಂದ್ರೆ ಅವ್ರದ್ದೆಲ್ಲ ರಸ್ತೆ ಬರ್ತಾರಲ್ಲ ಅದೆಲ್ಲ, ಕೋರ್ಟು. ಸೊ ಅವ್ರದ್ದೆಲ್ಲ ಮೀಟಿಂಗ್ ಮಾಡಿದ್ದಾರೆ. DC ಬಂದ್ಮೇಲೆ ನೋಡೋಣ, ಮಾಡುವಂಗಿದ್ರೆ ಒಂದು ಸಾರ್ವಜನಿಕ ಮಾಡಲಿ. ಬೇಕಾದ್ರೆ ಇದು ESI ಹಾಸ್ಪಿಟಲ್ ಟೆಂಡರ್ ಎಲ್ಲ ದುಡ್ಡು ಮಂಜೂರಾಗಿ ಟೆಂಡರ್ ಕರೆದು 6 ತಿಂಗಳಾಯಿತು, ಇನ್ನೂ ಅದೇ ವರ್ಕ್ ಸ್ಟಾರ್ಟ್ ಆಗಿಲ್ಲ. ಹಳೆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ್ದಾರೆ, ಏನು ಸ್ಟಾರ್ಟ್ ಆಗಿಲ್ಲ. 6 ತಿಂಗಳ ಟೆಂಡರ್ ಕರೆದು 6 ತಿಂಗಳಾಯಿತು. ನಾವು DC ಅವ್ರು ಬರಲಿ, ಒಂದು ಟ್ರೈನಿಂಗ್ ಹೋಗಿದ್ದಾರೆ. ಬಂದಮೇಲೆ ಅವ್ರಿಗೆ ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. ಟೆಂಡರ್ ಆಗಿ ಬೇಗ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಿರ್ಬೇಕಾದ್ರೆ
6 ತಿಂಗಳಾಗಿ ಹೋಯ್ತು ಸರ್. ಅಲ್ಲಿ ಹಳೆ ಬಿಲ್ಡಿಂಗ್ ಡೆಮಾಲಿಷ್ ಆಗಬೇಕು. ಓಕೆ, ಚೆಕ್ ಮಾಡ್ತೀವಿ ಈಗ ಆಗ್ಬೇಕು. ಯಾಕಂದ್ರೆ ಅದರಿಂದ ಅನುಕೂಲ ಇದೆ ಬಡ ಕಾರ್ಮಿಕರಿಗೆ. ಈಗ ಬಾಗಲಕೋಟದವ್ರು ಕೆಲವು ಜನ ಗೋಕಾಕ್ದಾಗ ರಿವಾಲ್ವರ್ ತಗೊಂಡು ಓಡಾಡ್ತಾ ಇದ್ರು, SP ಬಂಧನ ಮಾಡಿದ್ದಾರೆ. ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ರೋಡ್ ಸರ್ಕಲ್ ಅಲ್ಲಿ. ಮಾಡ್ತಾರೆ, ಮಾಡಬೇಕಲ್ಲ, ಮತ್ತು ಅದೇನು ಪ್ರಶ್ನೆ ಮಾಡಕ್ಕಿಲ್ಲ, ಮಾಡಬೇಕು. ಬಾಗಲಕೋಟದವರು ಗೋಕಾಕ್ನಲ್ಲಿ ಯಾಕೆ ರಿವಾಲ್ವರ್ ತಗೊಂಡು ಅಡ್ಡಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದೇ, ಅದಕ್ಕೆ ಇವತ್ತು ಮಾಡ್ಯಾರ. ಯಾವಾಗ SP ಅವರು ಎನ್ಕ್ವೈರಿ ಮಾಡ್ತಾರೆ. ಅವ್ರು ಎದಕ್ಕೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಮಾಡಲಿ, ಎನ್ಕ್ವೈರಿ ಮಾಡಲಿ. ಓಕೆ.